ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ನಾಗರಬಾವಿ ಹತ್ರ ಇದ್ದೀವಿ. ನಾಗರಬಾವಿ ಅನ್ನಪೂರ್ಣೇಶ್ವರಿ ನಗರ ಹತ್ರ ಇತ್ತೀಚೆಗೆ ಟ್ರೆಂಡಿಂಗಲ್ಲಿರುವಂಥ ಭೀಮಾಸ್ ಬಿರಿಯಾನಿ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ನಿಮಗೆ ಬಿರಿಯಾನಿ ಜೊತೆ ವೆರೈಟಿ ಕಾಂಬಿನೇಷನ್, ಬಿರಿಯಾನಿ ರೈಸ್ ಜೊತೆ ಗುಂಡೂರು ಚಿಕನ್ ಬಿರಿಯಾನಿ, ಪೆಪ್ಪರ್ ಚಿಕನ್ ಬಿರಿಯಾನಿ, ಆಮೇಲೆ ಚಿಲ್ಲಿ ಚಿಕನ್ ಬಿರಿಯಾನಿ, ಈ ಥರ ವೆರೈಟಿ ಬಿರಿಯಾನಿ ಕಾನ್ಸೆಪ್ಟ್ ಮಾಡ್ಕೊಂಡು ಬರ್ತಿರೋಂಥದ್ದು. ಆಮೇಲೆ ರೀಸನಬಲ್ ಆಗಿ ಕೊಡ್ತಿರೋಂಥದ್ದು. ಹಿಂದ್ಗಡೆ ಕಾರ್ಟು ಚಿಕ್ಕದಾಗಿದೆ ಅಂತ ನೋಡಿ. ಸೊ ನೀವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಸಿಗೋವಂಥ ಫುಡ್ಡು ಯಾವ ದೊಡ್ಡ ರೆಸ್ಟೋರೆಂಟ್ಗಳಿಗೂ ಕಮ್ಮಿ ಇಲ್ಲ. ಸೊ ಅಂಥ ಒಂದು ಫುಡ್ನ ಕೊಡ್ತಿರೋಂಥದ್ದು. ಹೈಜೀನ್ ಆಗಿರ್ಬೋದು, ಕ್ವಾಲಿಟಿ ಕ್ವಾಂಟಿಟಿ ಇಲ್ಲದೇ ಯಾವುದೇ ಕಾಂಪ್ರಮೈಸ್ ಇಲ್ಲದೇ ಇತ್ತೀಚೆಗೆ ತುಂಬ ಒಂಥರ ಟ್ರೆಂಡಿಂಗಲ್ಲಿರುವಂಥ ಒಂದು ಬಿರಿಯಾನಿ ಕಾರ್ಟ್ ಇದು. ಸೊ ಹೋಗಿ ಒಂದರ ಹತ್ರ ಮಾತಾಡಿಕೊಂಡು ಇನ್ನೂ ಹೆಚ್ಚಿನ ಡೀಟೇಲ್ನ ಅವ್ರ ಹತ್ರ ತಿಳ್ಕೊಂಡು ನಾವು ಕೂಡ ಭೀಮಂತ್ರ ಬ್ಯಾಟಿಂಗ್ ಮಾಡ್ಕೊಂಡು ಬರೋಣ. ಬನ್ನಿ ಹೋಗೋಣ. ನಾವು ಮದ್ದೂರಿಂದ ಕೊಪ್ಪದಿಂದ ಬಂದಿರೋದು. ನಾವು ನಮ್ಮ ತಂದೆ ಮರಿಗೌಡ್ರು ಅಂದ್ಬಿಟ್ಟು ಸ್ಟಾರ್ಟಿಂಗಿಂದನೂ ಅವ್ರು ಏನು ಮಾಡ್ತಾರೆ ಅದೇ ವೃತ್ತಿಗೆ ನಾವು ಬೆಂಗಳೂರಲ್ಲಿ ಬಂದು ಮಾಡ್ತಾಯಿದ್ದೀವಿ. ಚಿಲ್ಲಿ ಚಿಕನ್ನು, ಪೆಪ್ಪರ್ ಚಿಕನ್ನು, ಗುಂಟೂರು ಚಿಕನ್ನು ಎಲ್ಲ ಮಾಡ್ತೀವಿ. ನಾಟಿ ಸ್ಟೈಲಲ್ಲಿ ಮಾಡ್ತೀವಿ. ಕಬಾಬು ಅಷ್ಟೇ, ಬಿರಿಯಾನಿನೂ ಅಷ್ಟೇ, ವೈಟ್ ಬಿರಿಯಾನಿ ಮಾಡ್ತೀವಿ. ಜಾಸ್ತಿ ಮಸಾಲೆ ಬೀಳಲ್ಲ. ಏನಕ್ಕೆ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಲ್ಲ ನಾವು. ಜಾಸ್ತಿ ಧನಿಯಾ ಪುಡಿನೂ ಹಾಕಲ್ಲ. ತಿಂದು ಎಲ್ಲ ಚೆನ್ನಾಗಿರಲಿ, ಭೀಮನ್ ಥರ ಇರಲಿ ಅಂತ ಈ ಥರ ಇಕ್ಕಿರೋದು. ದಿವಸ ಸನ್ಫ್ಯೂರ್ ಯೂಸ್ ಮಾಡೋದು ನಾವು. ಇವತ್ತಂತೂ ನಾಳೆ ಯೂಸ್ ಮಾಡೋದಿಲ್ಲ. ಕಬಾಬ್ ಮಾತ್ರ. ಓಕೆ. ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಅಷ್ಟೇ ಫ್ರೆಶ್ ಆಗಿ ಮಾಡೋದು. ನಾನು ನೋಡಿ ಕಬಾಬ್ಗೆ ಎಲ್ಲೂ ಈ ಥರ ಯಾರೂ ಕೊಡೋದಿಲ್ಲ. ಉಪ್ಸಾರು ಖಾರ ಕೊಡ್ತೀವಿ ನಾವು. ಹಳ್ಳಿ ಸೊಗಡು. ಎಲ್ಲ ಕಡೆ ಚಟ್ನಿ ಕೊಡ್ತಾರೆ. ಚಟ್ನಿ ಕೊಡ್ತಾರೆ ಬೇರೆ ಕಡೆ. ಇದು ಉಪ್ಸಾರು ಖಾರನಾ? ಖಾರ, ಗ್ಯಾಸ್ಟ್ರಿಕ್ ಇರಲ್ಲ, ಏನೂ ಇರಲ್ಲ. ಏನಂಕಲ್ ಇದು? ಪೆಪ್ಪರ್ ಚಿಕನ್. ಪೆಪ್ಪರ್ ಚಿಕನ್ ಏನು ರೇಟ್ ಇದು? 119. ಒಂದು ಪ್ಲೇಟ್ 119 ರೂಪಾಯಿ. ಚಿಲ್ಲಿ ಚಿಕನ್ 120 ರೂಪಾಯಿ. ಓಕೆ. ಗುಂಟೂರು ಚಿಕನ್ 120 ರೂಪಾಯಿ. ಗುಂಟೂರು ಚಿಕನ್ 120 ರೂಪಾಯಿ. ಅಂದರೆ 119. 119 ಎಲ್ಲ 119 ರೂಪಾಯಿನಾ? ಹಾಂ. 120 ರೂಪಾಯಿ ಚಿಕನ್ ಚಾಪ್ಸ್. ಚಿಕನ್ ಚಾಪ್ಸ್ 120 ಎಲ್ಲ ಚಿಕನೇ. ಹಾಂ. ಸರ್ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುಹಿತ್ ಅಂತ, ಭೀಮಾಸ್ ಬಿರಿಯಾನಿ ಹೋಟೆಲ್ ಓನರು. ಮುಂಚೆ 1 ಇಯರ್ ಕ್ಲೌಡ್ ಕಿಚನ್ ಇತ್ತು. ಮತ್ತು ಡಿಮ್ಯಾಂಡ್ ಜಾಸ್ತಿಯಾಗಿ ಜನಗಳಿಗೆ ಪಬ್ಲಿಕ್ಕಿಗೆ ರೀಚ್ ಆಗಬೇಕು ಅಂತ ಒಂದು ಫುಡ್ ಟ್ರಕ್ನ ಸ್ಟಾರ್ಟ್ ಮಾಡಿದ್ದೀವಿ, ಭೀಮಾಸ್ ಬಿರಿಯಾನಿ ಅಂತ. ನಾವು ಮನೆಯಲ್ಲೇ ಪ್ರಿಪೇರ್ ಮಾಡೋದು ಫುಡ್. ಇದು ಹೋಮ್ ಮೇಡು, ಮಸಾಲೆ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ತೀವಿ. ಕ್ವಾಲಿಟಿ ಅದೇ ಥರ ಮೇಂಟೈನ್ ಮಾಡ್ತೀವಿ. ಸೊ ಒಳ್ಳೆ ಚಿಕನ್ ತಿಂದು, ಒಳ್ಳೆ ಕ್ವಾಲಿಟಿ ಚಿಕನ್ ತಿಂದು ಎಲ್ಲರೂ ಭೀಮನ್ ಥರ ಕಟ್ಮಸ್ತಾಗಿರಲಿ ಅಂತ ಭೀಮಾಸ್ ಬಿರಿಯಾನಿ ಅಂತ ಹೆಸರಿಟ್ಟಿದ್ದೀವಿ. ಸೊ ನಮ್ಮ ಕಾನ್ಸೆಪ್ಟ್ ಅದು. ನಮ್ಮಲ್ಲಿ ತಟ್ಟೆ ಇಡ್ಲಿ ಸಿಗುತ್ತೆ, ಚಿಕನ್ ಚಾಪ್ ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ, ವೈಟ್ ಬಿರಿಯಾನಿ, ಬಾಸ್ಮತಿ ರೈಸ್ ಯೂಸ್ ಮಾಡ್ತೀವಿ, ಜೀರಾ ರೈಸ್ ಯೂಸ್ ಮಾಡ್ತೀವಿ, ಮತ್ತು ಕಬಾಬ್ ಸಿಗುತ್ತೆ, ಗುಂಟೂರು ಚಿಕನ್ ಸಿಗುತ್ತೆ, ಚಿಲ್ಲಿ ಚಿಕನ್ ಸಿಗುತ್ತೆ, ಪೆಪ್ಪರ್ ಚಿಕನ್ ಸಿಗುತ್ತೆ, ಚಿಕನ್ ಚಾಪ್ ಸಿಗುತ್ತೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಫ್ಯಾಮಿಲಿ ಕಸ್ಟಮರ್ಸ್ ಎಲ್ಲ ಇಷ್ಟಪಡ್ತಾ ಇದ್ದಾರೆ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎಲ್ಲನೂ ಚೆನ್ನಾಗಿದೆ. ಹೊಟ್ಟೆ ಉರಿ ಬರಲ್ಲ. ಮಸಾಲೆ ಎಲ್ಲ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತೀವಿ. ಸೊ ಹೆಲ್ತಿಗೂ ಒಳ್ಳೆಯದು. ಎಷ್ಟು ಬೇಕಾದ್ರೂ ತಿನ್ಬೋದು, ಡೈಲಿ ತಿನ್ಬೋದು. ಕಾಂಬೋಸ್ ಇದೆ ಸರ್. ಕಬಾಬ್ ಬಿರಿಯಾನಿ, ಗುಂಟೂರು ಬಿರಿಯಾನಿ, ಗುಂಟೂರು ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸ್ ಬಿರಿಯಾನಿ, ಚಿಲ್ಲಿ ಚಿಕನ್ ಬಿರಿಯಾನಿ ಅಂತ ಡಿಫ್ರೆಂಟ್ ಕಾಂಬೋಸ್ ಇದೆ. ಒಂದು ಫುಲ್ಲು ಚಿಕನ್ ಬಿರಿಯಾನಿ ರೈಸು ಜೊತೆಗೆ 3 ಪೀಸ್ ಕಬಾಬು, 3-4 ಪೀಸ್ ಕಬಾಬು, 3-4 ಪೀಸ್ ಗುಂಟೂರು ಚಿಕನ್ನು, 3-4 ಪೀಸ್ ಚಿಲ್ಲಿ ಚಿಕನ್ನು ಆ ಥರ ಕೊಡ್ತಾ ಇದ್ದೀವಿ ಸರ್. 129 ಸರ್. ಅದು 129. ಇವಾಗ ಚಿಕನ್ ಬಿರಿಯಾನಿ ಬೇಡ ಅಂದರೆ ನಾವು ಚಿಕನ್ ಬಿರಿಯಾನಿ ರೈಸ್ ಜೊತೆ ಬೇರೆ ಸ್ಟಾರ್ಟರ್ಸು, ಬೇರೆ ಏನಾರ ಬೇಕಂದರೆ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಯಾವ ಕಾಂಬಿನೇಷನ್ ಬೇಕಾದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಜನ. ಸೊ ಅದಕ್ಕೆ ಕಾಂಬೋಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ.
ಟೈಮಿಂಗ್ಸ್ ಎಲ್ಲ ಏನು ಸರ್? ಟೈಮಿಂಗ್ಸು ಸಾಯಂಕಾಲ 6:30 ರಾತ್ರಿ 10:30 11 ಗಂಟೆ ತನಕ ಇರ್ತೀವಿ. ರಾತ್ರಿ ಊಟ? ರಾತ್ರಿ. ಅಡ್ರೆಸ್ ಹೇಳ್ಬಿಡಿ ಹಾಗೆ. ಅಡ್ರೆಸ್ಸು ಸರ್ ಅನ್ನಪೂರ್ಣೇಶ್ವರಿ ನಗರದಲ್ಲಿ VTU ರೀಜನಲ್ ಆಫೀಸ್ ಇದೆ. VTU ರೀಜನಲ್ ಆಫೀಸ್ ಹತ್ರ ಬಕಾಸುರ ಬಂಡಿ ಅಂತ ಇದೆ ಸರ್. ಬಕಾಸುರ ಬಂಡಿಯಿಂದ ರೈಟ್ ಬಂದರೆ ಒಂದು ಸ್ವಲ್ಪ ಮುಂದೆ ಅಲ್ಲೇ ನಮ್ಮ ಕಾರ್ಟ್ ಇರೋದು ಸರ್. ತುಂಬ ಚೆನ್ನಾಗಿದೆ, ಇಡ್ಲಿ ಅಂತೂ ಭಾರಿ ಚೆನ್ನಾಗಿದೆ ಸರ್. ಈ ಸರೌಂಡಿಂಗಲ್ಲೆಲ್ಲೂ ಇಂಥ ಇಡ್ಲಿ ಸಿಗೋಲ್ಲ. ಅದರಲ್ಲೂ ಗ್ರೇವಿಗಳು, ಚಿಕನ್ ಐಟಮ್ ಎಲ್ಲ ಅಂತೂ ಅದ್ಭುತ ನಿಜವಾಗ್ಲೂ. ಏನು ತಿಂತಾ ಇದ್ದೀನಿ ಹೇಳ್ಬೇಕು ಅಂತಲ್ಲ, ಅವರು ಜೈರಾಮ್ ಅವ್ರಿಗೋಸ್ಕರನೇ ನಾನು ಬರೋದಿದೆ. ಅವ್ರದ್ದು ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರದ್ದು ಲೈಕ್ ದ ವೇ ದೇ ಟ್ರೀಟ್ ಎಸ್ಪೆಷಲಿ ಅದು ತುಂಬ ನೀಟ್ ಆ್ಯಂಡ್ ಕ್ಲೀನ್, ಹೈಜಿನಿಕ್ಕು, ಜಾಗ ತುಂಬ ಚೆನ್ನಾಗಿದೆ ಸರ್. ಎಸ್ಪೆಷಲಿ ಕಬಾಬು, ಆಯಿಲ್ ಎಸ್ಪೆಷಲಿ ಅವ್ರು ಯೂಸ್ ಮಾಡೋದು, ನೀವು ಯಾವಾಗಲೇ ಬನ್ನಿ ಒಳ್ಳೆ ತಿಳಿ ನೀರಿದ್ದಂಗೆ ಇರುತ್ತೆ ಎಣ್ಣೆ. ಸೊ ರೇಟ್ ವೈಸು ತುಂಬ ಚೆನ್ನಾಗಿದೆ. ನಾನು ಎಲ್ಲರಿಗೂ ಕೈ ಎಟ್ಟಂಥ ಜಾಗ ಇದು ಅಂತ ಹೇಳ್ತೀನಿ. ಬಂದೆಲ್ಲ ಟೇಸ್ಟ್ ಮಾಡಬೇಕು, ನಿಜವಾಗ್ಲೂ ಟೇಸ್ಟ್ ಮಾಡಬೇಕು. ನೋಡಿ ಹೆಂಗಿದೆ ಬಿರಿಯಾನಿ, ನೀಟ್ ಆ್ಯಂಡ್ ಕ್ಲೀನು. ಅಕ್ಕಿ ನೋಡಿ, ಅಕ್ಕಿ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ನನ್ನ ಫ್ರೆಂಡ್ ಆ್ಯಕ್ಚುಲಿ ನನಗೆ ರೆಫರ್ ಮಾಡಿದ್ದಿಲ್ಲಿ. ಸೊ ಅವಾಗಿನ ನಾನು ರೆಗ್ಯುಲರಾಗಿ ಬರ್ತಾ ಇರ್ತೀನಿ. ತುಂಬ ಚೆನ್ನಾಗಿದೆ ಸರ್ ಊಟ. ಇಡ್ಲಿ ತಿಂತಾ ಇದೆ, ತುಂಬ ಸ್ಮೂತಾಗಿದೆ. ಡೈಲಿ ತಿಂತಾ ಇರ್ತೀವಿ ನಾವು, ಆಲ್ಮೋಸ್ಟ್ ಬರ್ತಾ ಇರ್ತೀವಿ. ತುಂಬಾ ಚೆನ್ನಾಗಿದೆ. ಸರ್ ನಾನು ಇಲ್ಲಿ ಸ್ಟಾರ್ಟ್ ಆಗಿದ್ದಾನು ಬರ್ತಾಯಿದ್ದೀನಿ, ಒಂದು 2 ಮಂತ್ಸಿಂದ ಬರ್ತಾಯಿದ್ದೀನಿ. ರೆಗ್ಯುಲರ್ ಕಸ್ಟಮರ್ ಆಗಿಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಮೇನ್ ಏನಂದರೆ ತಿಂದ ಮೇಲೆ ಹೊಟ್ಟೆ ಉರಿ ಆಗಲಿ, ಗ್ಯಾಸ್ ಫಾರ್ಮು ಏನೂ ಆಗೋಲ್ಲ. ತುಂಬ ಚೆನ್ನಾಗಿದೆ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ನೀವು ಈ ಥರ ಬಿರಿಯಾನಿ ತಿನ್ನೋಕ್ಕೆ ಹೊಸಕೋಟೆ ಅಲ್ಲಿ ಎಲ್ಲ ಹೋಗ್ಬೇಕಂತೇನಿಲ್ಲ ಸರ್. ಇಲ್ಲೇ ಬಂದರೆ ಇಲ್ಲೇ ತಿನ್ಬೋದು, ಅಷ್ಟು ಚೆನ್ನಾಗಿದೆ ಟೇಸ್ಟು. ಏನಕ್ಕೆ ನಾಶ ಮಾಡ್ತೀವಿ? ಸೊ ಭೀಮಾಸ್ ಬಿರಿಯಾನಿನಲ್ಲಿ ಬಿರಿಯಾನಿ ಒಂದೇ ಫೇಮಸ್ ಅಲ್ಲ ಗುರು. ಬಿರಿಯಾನಿ ತಿನ್ನೋದಕ್ಕೆ ಮುಂಚೆ ಇಡ್ಲಿ ತೊಗೊಂಡಿದ್ದೀನಿ. ಇಡ್ಲಿ, ಚಾಪ್ಸು, ಆಮೇಲೆ ಗುಂಟೂರು ಚಿಕನು ಕಾಂಬಿನೇಷನ್ ಮಾತ್ರ ಸಕ್ಕದಾಗಿ ಕಾಣ್ತಿದೆ. ಫಸ್ಟು ಇಡ್ಲಿ ನೋಡ್ಬೋಣ ಹೇಗಿದೆ ಅಂತ. ಹಬ್ಬಾ ಹೆಂಗಿದೆ ಗುರು, ಸಾಫ್ಟಾಗಿ ಬ್ರೀತಬಲ್ ಇಡ್ಲಿ, ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. ತಟ್ಟೆ ಇಡ್ಲಿ ಜೊತೆ ಗುಂಟೂರು ಚಿಕನ್ನು ಆಲ್ರೆಡಿ ನೆಂದೋಗಿದೆ ಅರ್ಧ. ಇನ್ನು ಸ್ವಲ್ಪ ನೆನೆಸ್ಬಿಟ್ಟು ತಿಂತಿದ್ರೆ ಮಾತ್ರ ಟೆಂಪ್ಟ್ ಅಂತೂ ಸಕ್ಕದಾಗ್ತಿದೆ ಮಾತ್ರ. ಇದು ನೋಡ್ತಿದ್ರೇ ಕಾಂಬಿನೇಷನು. ಆಹಾ ಎಂಥ ಕಾಂಬಿನೇಷನ್ ಗುರು. ಬಿಡ್ದಿಗೆ ಹೋಗಿ ತಟ್ಟೆ ಇಡ್ಲಿ ತಿಂದಂಗೆ ಆಯಿತು, ಈ ಆಂಧ್ರ ಸ್ಟೈಲ್ಗೆ ಹೋಗ್ಬಿಟ್ಟು ಗುಂಟೂರು ಚಿಕನ್ ತಿಂದಂಗೆ ಆಯಿತು. ಅಂಥ ಕಾಂಬಿನೇಷನು ಸಕ್ಕದಾಗಿದೆ. ಗ್ರೇವಿ ಮಾತ್ರ ತಿಂದ ತಕ್ಷಣ ಬಾಯಲ್ಲಿ ನೀರು ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಬೆಣ್ಣೆ ಕರ್ಗೋಯ್ತು. ಆ ಒಂದು ಗ್ರೇವಿ ಜೊತೆ ಇಡ್ಲಿ ಫಸ್ಟ್ ಕ್ಲಾಸ್ ಆಗಿದೆ. ಗುಂಟೂರು ಚಿಕನು ಖಾರವಾಗಿ ಒಂಥರ ಗಟ್ಟಿಯಾಗಿದೆ ಗ್ರೇವಿ. ಆಮೇಲೆ ಈ ಒಂದು ಚಿಕನ್ ಚಾಪ್ಸ್ ಅಷ್ಟೇ ಮೇ ಬಿ ಅದೇ ಥರ ಮಜಾ ಕೊಡುತ್ತೆ ನನ್ನ ಪ್ರಕಾರ. ಗ್ರೇವಿ ಮಾತ್ರ ಸಿಕ್ಕಾಪಟ್ಟೆ ಗಟ್ಟಿಯಾಗಿದೆ. ಸ್ವಲ್ಪ ಕಮ್ಮಿ ಇದೆ ಗ್ರೇವಿ. ಇದು ಫುಲ್ ಗ್ರೇವಿ ಎತ್ಕೊಂಡ್ರೆ ಮಾತ್ರ ಮಜವಾಗಿರುತ್ತೆ. ಇದು ಚಿಕನ್ ಚಾಪ್ಸ್ ಚಿಕನ್ ಚಾಪ್ಸು ಮೈಲ್ಡ್ ಆಗಿದೆ. ಇದು ಸ್ವಲ್ಪ ಸೊಪ್ಪೆಲ್ಲ ಹಾಕಿ ಮಾಡಿರ್ತಾರೆ, ಆ ಒಂದು ಫ್ಲೇವರ್ ಜೊತೆ ಸ್ವಲ್ಪ ಮೈಲ್ಡ್ ಆಗಿರೋ ಒಂದು ಮಸಾಲ. ಬಟ್ ಗುಂಟೂರು ಚಿಕನ್ ಮಾತ್ರ ನೀವು ಬಂದರೆ 2 ಅಲ್ಲ 3 ಅಲ್ಲ 4 ಇಡ್ಲಿನ ಗುಂಟೂರು ಚಿಕನ್ ಜೊತೆ ತಿಂದ್ಬಿಡ್ತೀರಾ. 4 ಇಡ್ಲಿನ ಇದ್ರ ಜೊತೆ ಪಾರ್ಸಲ್ ತೊಗೊಬಿಡ್ತೀರಾ, ಅಷ್ಟಂತೂ ಗ್ಯಾರಂಟಿ ಹೇಳ್ತೀನಿ. ಫಸ್ಟ್ ಕ್ಲಾಸ್ ಆಗಿದೆ ಗುರು. ಸೊ ಪೀಸ್ ನೋಡ್ಬೋಣ. ಆಹಾ ಸಾಕಾಗಿದೆ ಪೀಸು. ಚೆನ್ನಾಗಿ ಕುಕ್ ಆಗಿದೆ, ಫುಲ್ಲು ಮಸಾಲ ಎಲ್ಲ ಇಳ್ಕೊಂಡಿದೆ. ಗ್ರೇವಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಅದ್ರ ಜೊತೆ ಚಿಕನ್ ತಿಂತಿದ್ರೆ ಬೆಣ್ಣೆ ಅದು ಕೂಡ ಒಂದು ಸಕ್ಕ ಸಾಫ್ಟಾಗಿದೆ ಗುರು. ಚಿಕನು ಫ್ಲೇವರ್ ಚೆನ್ನಾಗಿದೆ. ಸೊ ಒಂದು ಬಿರಿಯಾನಿ 129, ಇಲ್ಲಾಂದರೆ ನೀವು ಗುಂಟೂರು ಚಿಕನ್ನು ಇಲ್ಲಾಂದರೆ ಪೆಪ್ಪರ್ ಚಿಕನ್ ಯಾವ್ದಾರ ತೊಗೊಳ್ಳಿ 129 ರೂಪೀಸ್ ಆಗುತ್ತೆ.
ಸಪ್ರೇಟಾಗಿ ತೊಗೊಂಡ್ರೆ 119 ರುಪೀಸ್, 119. ಇದು ಪೆಪ್ಪರ್ ಚಿಕನ್ನ ಗ್ರೇವಿ. ಇದ್ರ ಜೊತೆ ಬಿರಿಯಾನಿ ತಿಂತಿದ್ರೆ ಸ್ವರ್ಗ. ಜೊತೆಗೆ ಎರಡು ಕಬಾಬ್ ಹಾಕ್ಸ್ಕೊಂಡು ಅದನ್ನು ನೆಂಚ್ಕೊಂಡು ತಿಂತಿದ್ರೆ ಸೂಪರು. ಇನ್ನೇನು ಬೇಕು ಗುರು, ಕಬಾಬು ಆಯಿಲ್ ನೋಡ್ಬೇಕು ನೀವು, ತೆಳ್ಳಗೆ ಸಕ್ಕದಾಗಿ ಫ್ರೆಶ್ ಆಗಿತ್ತು. ಇವತ್ತು ಯೂಸ್ ಮಾಡಿದ್ದು ನಾಳೆ ಯೂಸ್ ಮಾಡಲ್ಲ. ಸೊ ಕಾನ್ಸೆಪ್ಟ್ ಸಕ್ಕದಾಗಿದೆ. ಆಹಾ, ಸಕ್ಕದಾಗಿ ಬೆಂದು ಹೋಗ್ಬಿಟ್ಟಿದೆ. ಇವಾಗ ಘಮ ಘಮ ಅಂತಿದೆ ಮೇಲ್ಗಡೆ ಕೋಟಿಂಗು. ಅದು ಮುರಿದ ತಕ್ಷಣವೇ ಕಬಾಬ್ದು ಸ್ಮೆಲ್ಲು ಸಕ್ಕದಾಗಿ ಹಿತವಾಗಿದೆ. ಪನ್ನೀರ್ ಥರ ಕಡಿದ್ರೆ ಫೀಲ್ ಆಗ್ತಿದೆ. ಜೊತೆಗೆ ಮೇಲುಗಡೆ ಹಾಕಿರೋ ಕೋಟಿಂಗ್ ಏನಿದೆ, ಕಬಾಬ್ ಕೋಟಿಂಗು ಸಕ್ಕದಾಗಿದೆ ಅವರು. ಫಸ್ಟ್ ಕ್ಲಾಸ್ ಆಗಿದೆ, ರುಚಿಯಾಗಿದೆ, ಸಾಫ್ಟ್ ಆಗಿದೆ ಒಟ್ಟಿನಲ್ಲಿ. ಆಮೇಲೆ ಒಳಗಡೆ ಕಬಾಬ್ದು ಜ್ಯೂಸಿನೆಸ್ ಹಂಗೆ ಇದೆ. ಏನಂದರೆ ಬೆಂದೋಗ್ಬಿಡುತ್ತೆ ಒಂದೊಂದು ಕಡೆ, ಫುಲ್ ಡ್ರೈ ಆಗಿಬಿಡುತ್ತೆ. ಹಂಗಿಲ್ಲ, ಕಡಿದು ತಿಂತಿದ್ರೆ ಆ ಚಿಕನಲ್ಲಿರೋಂಥ ಜ್ಯೂಸಿ ರಿಲೀಸ್ ಆಗಬೇಕು, ಮೇಲ್ಗಡೆ ಕೋಟಿಂಗ್ ಜೊತೆ ಮಿಕ್ಸ್ ಆಗಬೇಕು, ಆ ಫ್ಲೇವರು ನಾಲ್ಗೆ ಮೇಲೆಲ್ಲ ಕುಣಿದಾಡಬೇಕು. ಅದು ಕಬಾಬ್ ಅಂದರೆ ಸೂಪರ್. ಬಿರಿಯಾನಿ ರೈಸ್ ನೋಡ್ಗುರು, ವೈಟ್ ಪಲಾವ್, ವೈಟ್ ಬಿರಿಯಾನಿ. ಇದು ಮಸಾಲ ಪದಾರ್ಥ ಜಾಸ್ತಿ ಹೋಗಿಲ್ಲ. ನಿಮಗೆ ಕತ್ಲೆನಲ್ಲಿ ನೇವಿ ಅದೆಷ್ಟು ವೈಟು ಕಾಣ್ತಿದೆ ಗೊತ್ತಿಲ್ಲ, ಬಟ್ ಜಾಸ್ತಿ ವೈಟ್ ಇಲ್ಲ, ಬಟ್ ಮಸಾಲ ಕಮ್ಮಿ ಹಾಕಿ ಮಾಡಿರೋವಂಥದ್ದು. ಸೊ ಅದಕ್ಕೆ ವೈಟ್ ಬಿರಿಯಾನಿ ಅಂತ ಹೇಳ್ತಾರೆ. ಓಹೋ, ಎಂಥ ಮೈಲ್ಡಾಗಿರೋ ಬಿರಿಯಾನಿ. ಸೊ ಅವ್ರು ಹೇಳ್ದಂಗೆ ನೀವು ಇದನ್ನು ತಿಂದರೆ 2 ಬಿರಿಯಾನಿ ತಿಂದರೂ ಪರವಾಗಿಲ್ಲ, 2 ಅವರಲ್ಲಿ ಅರ್ಗೋಗ್ಬಿಡುತ್ತೆ. ಆ ಥರ ಇದೆ. ಸಿಂಪಲ್ ಮನೆ ಮಸಾಲ ಹಾಕಿ ಮಾಡಿರೋವಂಥದ್ದು. ಏನಂದರೆ ನಿಮಗೆ ಯಥೇಚ್ಛವಾಗಿ ಈ ಮನೆಯಲ್ಲೇ ಯೂಸ್ ಮಾಡ್ತೀವಿ, ಚಕ್ಕೆ ಲವಂಗ, ಈ ಏಲಕ್ಕಿ, ಇವನ್ನೆಲ್ಲ ಹಾಕಿ ಮಾಡ್ತಾರಲ್ಲ, ಆ ಥರ ಫೀಲ್ ಸಿಗುತ್ತೆ ತಿನ್ನಬೇಕಾದ್ರೆ. ಆ ನಾಲ್ಗಿನಲ್ಲಿ ಫ್ಲೇವರ್ ಜಾಸ್ತಿ ಸಿಗುತ್ತೆ ಅದ್ರದ್ದು. ಚಿಕನ್ ಜೊತೆ ಎತ್ಕೊಂಡು ತಿಂದರೆ ನೀವು ಚಿಕನ್ ಬಿರಿಯಾನಿ, ಗುಂಟೂರು ಚಿಕನ್ ಜೊತೆ ಎತ್ಕೊಂಡು ತಿಂದರೆ ಗುಂಟೂರು ಚಿಕನ್ ಬಿರಿಯಾನಿ, ಯಾವ್ದು ಬೇಕೋ ನಿಮ್ಮ ಒಂದು ಚಾಯ್ಸಲ್ಲಿ ತಿನ್ಬೋದು. ಸೊ ಈ ರೈಸು ಇಷ್ಟು ಚೆನ್ನಾಗಿರೋದಕ್ಕೆ ಏನು ಕಾರಣ ಅಂದರೆ, ಇವ್ರು ಹಾಕೋ ಸ್ಪೈಸಸ್ಸು ಒಂದು ಕಡೆ ಆದರೆ, ಇವ್ರು ಯೂಸ್ ಮಾಡೋ ರೈಸ್ ಇನ್ನೊಂದು ಕಡೆ. ಬುಲೆಟ್ ರೈಸು, ಜೀರಾ ಸಾಂಬಾರ್ ರೈಸು ಮತ್ತು ಬಾಸ್ಮತಿ ರೈಸು 3 ಯೂಸ್ ಮಾಡಿ ಮಾಡೋವಂತಹ ಒಂದು ಬಿರಿಯಾನಿ. ಆಮೇಲೆ ಇನ್ನೊಂದು ಏನಂದರೆ, ನೀವು ಸ್ವಲ್ಪ ಸ್ಪೈಸಿ ಬೇಕು, ಖಾರ ಬೇಕು ಅಂತಂದರೆ ಗ್ರೇವಿ ಇದೆ ನೋಡಿ, ಈ ಗ್ರೇವಿನ ಹಾಕ್ಕೊಂಡು ತಿನ್ನಬೇಕು. ಇವನ್ ಗುಂಟೂರು ಚಿಕನಾರು ತಿನ್ನಿ, ಪೆಪ್ಪರ್ ಚಿಕನಾರು ತಿನ್ನಿ, ಚಾಪ್ಸ್ ಎಲ್ಲರೂ ತಿನ್ನಿ, ಒಟ್ನಲ್ಲಿ ತಿನ್ನಿ, ಈ ಥರ ಗ್ರೇವಿನಲ್ಲಿ ತಿನ್ನಿ, ಮಜವಾಗಿರುತ್ತೆ. ಸೊ ಬಿರಿಯಾನಿ ರೈಸಲ್ಲೇ ಸಖತ್ ಫ್ಲೇವರ್ ಇದೆ, ಅದ್ರ ಜೊತೆ ಪೆಪ್ಪರ್ ಚಿಕನ್ ಗ್ರೇವಿ. ಉಪ್ಪು ಖಾರ ಜಾಸ್ತಿ ಸಿಗುತ್ತೆ, ಇನ್ನು ಫ್ಲೇವರು ಹೆವಿ ಸಿಗುತ್ತೆ. ಆ ಬಿರಿಯಾನಿ ಸ್ಪೈಸಸ್ ಫ್ಲೇವರ್ ಜೊತೆ ಪೆಪ್ಪರ್ ಫ್ಲೇವರು ಸ್ವಲ್ಪ ಆ್ಯಡ್ ಆಗುತ್ತೆ, ಪೆಪ್ಪರು ಬೆಳ್ಳುಳ್ಳಿ ಇದೆಲ್ಲ ಮಜಾ ಇದೆ. ಹಂಗಿದೆ ನೋಡಿ, ಲೆಗ್ ಪೀಸೇ ಕೊಟ್ಬಿಟ್ರು ಅವರು ಕೇಳಿದ್ದಕ್ಕೆ. ಪೀಸಲ್ಲಿ ಆ ಫ್ಲೇವರ್ನ ನೀವು ನೋಡಬೇಕಂದ್ರೆ ಹತ್ರ ಬರಬೇಕು. ಪೀಸ್ ಮಾತ್ರ ಟೆಂಡರ್ ಆಗಿದೆ, ಜ್ಯೂಸಿ ಆಗಿದೆ, ಆಮೇಲೆ ಸ್ಪೈಸಿ ಆಗಿದೆ. ಈ ಮಸಾಲೆ ಎಲ್ಲ ಸಕ್ಕದಾಗಿ ಇಳ್ಕೊಂಡು ಮಜವಾಗಿದೆ, ಸಕ್ಕದಾಗಿ ಇಳ್ಕೊಂಬಿಟ್ಟಿದೆ ಗುರು. ಗ್ರೇವಿ ಎಲ್ಲ ಮೇಲ್ಗಡೆ ಫುಲ್ಲು ಅಂಟ್ಕೊಂಬಿಟ್ಟಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇಂತಹ ಒಂದು ಹೈಜೀನ್ ಟೇಸ್ಟಿ ಸೂಪರ್ ಫುಡ್ನ ತಿನ್ನಬೇಕಂದ್ರೆ, ನಾಟಿ ಸ್ಟೈಲ್ ಫುಡ್ನ ತಿನ್ನಬೇಕಂದ್ರೆ ನೀವು ನಾಗರಬಾವಿ ಅನ್ನಪೂರ್ಣೇಶ್ವರಿ ನಗರ ಬರಬೇಕು. ನಾಗರಬಾವಿ ಇಲ್ಲಿ ಬಕಾಸುರ ಬಂಡಿ ಅಂತ ಇದೆ, ಇಲ್ಲಿ ಕಮಲೇಶ್ ಅಂತ ಯಾರೋ ಇದ್ದಾರಂತೆ. ಸೊ ಅವ್ರ ಮನೆ ಕಡೆ ಹೋಗ್ತಾ ಲೆಫ್ಟಲ್ಲಿ ಇರೋವಂಥದ್ದು ಭೀಮಾಸ್ ಬಿರಿಯಾನಿ. ಬನ್ನಿ ನೀವು ಕೂಡ ತಿಂದು ಭೀಮನ್ ಥರ ಆಗಿ ಅಂತ ಹೇಳೋ ಇವ್ರದ್ದು ಕಾನ್ಸೆಪ್ಟು. ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀವಿ. ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬನ್ನಿ ಟ್ರೈ ಮಾಡಿ. ಬಾಯ್.